ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಮೋಸ್ಟ್ಲಿ ನಾವು ಹೋಗೋಷ್ಟೊತ್ತಿಗೆ ಬಾವುಟ ಎಲ್ಲ ಆರಿಸಿರ್ತಾರೆ ಅನ್ಸುತ್ತೆ. ಈಗ ನಾವು ನಮ್ಮ ಕ್ವಾರ್ಟರ್ಸ್ ಪಕ್ಕ ಮುರಾರ್ಜಿ ಸ್ಕೂಲ್ ಇದೆ, ಅಲ್ಲಿ ಹೋಗ್ತಿದ್ದೀವಿ. ಅಲ್ಲೇ ಫ್ಲಾಗ್ ಹಾಸ್ಟಿಂಗ್ ಆಗ್ಬಿಟ್ಟೈತೆ ಅನ್ಸುತ್ತೆ. ಅಲ್ಲೇನೆ ಇವ್ರಿಬ್ರಿಗೆ ರೆಡಿ ಮಾಡೋ ಅಷ್ಟೊತ್ತಿಗೆ ಸುಸ್ತಾಗ್ಬಿಟ್ವಿ ನಾವು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಜ್ಜಿ. ಮೋಸ್ಟ್ಲಿ ಅರ್ಧ ಪ್ರೋಗ್ರಾಮೇ ಆಗಿರುತ್ತೆ ಅನ್ಸುತ್ತೆ. 8:20 ಇವನ್ಗೆ ರೆಡಿ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಯ್ತು ಅಲ್ವೇನ ಪೂರ್ವಿ? ಇವತ್ತು ನಾನು ಸ್ಕೂಲಿಗೆ ಹೋಗಲ್ಲ ಅಂತ ಹೇಳ್ತಿದ್ದೆ. ಹೆಂಗ್ ಹೇಳ್ತಿದ್ದ ಪೂರ್ವಿ ನೀನು? ಅಲ್ಲ, ಸ್ಕೂಲಿಗೆ ಹೋಗಕ್ಕೆ ಹೆಂಗ್ ಹೇಳ್ತಾನೆ ನೋಡಿ ಇವನು. ಹೆಂಗ್ ಹೇಳ್ತೀಯ? 3 ವರ್ಷದವ. ಓಯ್ ಹೆಂಗ್ ಹೇಳ್ತೀಯ ಪೂರ್ವಿ? ಏನ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೇಳು. ಆಂಟಿ ಬಿಟ್ಟೆ. ಏನು ಆಂಟಿ ಬಿಟ್ಟೆ? ಗೈಸ್ ನೋಡಿ ಇವಳು ಹೆಂಗೆ ರೆಡಿ ಆಗಿದ್ದಾಳೆ. ಇದರಲ್ಲಿ 1-2 ವಿಡಿಯೋ ಶೂಟ್ ಮಾಡಬೇಕು ಇವ್ರ ಜೊತೆ ಮಾಡೋಣ ಅಂತ. ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಅಂದರೆ ರೋಡ್ ಹತ್ರನೇ ಬಿದ್ದು ಅಲ್ಲಿ ಗಲೀಜೈತೆ. ಎತ್ಕೊಳೆ, ಬರೀ ನಾಟಕ ಮಾಡಿ. ಪೂರ್ವಿ ನಿಂಗೆ ಕೊಬ್ಬು ಜಾಸ್ತಿ ಕಾಣೋ. ನಿಂಗೆ ಬುದ್ಧಿ ಇಲ್ಲ. ಇದು ನಮ್ಮ ಕ್ವಾರ್ಟರ್ಸಿನ ಕಾಂಪೌಂಡು. ಅದು ಪಕ್ಕದಲ್ಲೇ ಐತೆ ನೋಡಿ ಚೆನ್ನಮ್ಮ ಸ್ಕೂಲ್, ಮುರಾರ್ಜಿ ಹೆಣ್ಮಕ್ಳು ಗರ್ಲ್ಸ್ ಕಾಲೇಜ್. ಗರ್ಲ್ಸ್ ಸ್ಕೂಲ್ ಮುರಾರ್ಜಿದು. ಇದು ಇಲ್ಲಿ ಕಾಣಿಸ್ತೈತಲ್ಲ, ಇದು ಸ್ಕೂಲು, ಅದು ಕ್ವಾರ್ಟರ್ಸು. ಮೋಸ್ಟ್ಲಿ ಪ್ರೋಗ್ರಾಮ್ ಡ್ಯಾನ್ಸ್ ಎಲ್ಲ ಮುಗ್ದಿರ್ಬೋದು ಅನಿಸುತ್ತೆ ನಾವು ಹೋಗೋ ಅಷ್ಟರಲ್ಲಿ. ಇವರಿಬ್ಬರೇ ಕರ್ಕೊಂಡು ಹೋಗೋಕ್ಕಾಗಲ್ಲ ಗೈಸಿ. ಅಪ್ಪ ಎಷ್ಟು ಸತಾಯಿಸ್ತಾರೆ ಗೊತ್ತಾ ಇವರಿಬ್ಬರೇ ಹಿಂಗೆ ಮಾಡ್ತಾರೆ. ನಿಮ್ಮ ಪೂರ್ವಿ ತಿಂದೆ ಜಾಸ್ತಿ ಕಿತಾಪತಿ. ಪೂರ್ವಿ ಏನು ಶಾಲೆಗೆ ಹೋಗಲ್ಲ ಪೂರ್ವಿ? ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ 26 ಅಂತ ಬರೆದಿದ್ದಾರೆ. 80 ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ. ಗೈಸ್ ಒಳಗೆ ಹೋಗೋಣ ಬನ್ನಿ. ಭಾಷಣ ಮಾಡ್ತಿದ್ದಾರೆ. ಮೋಸ್ಟ್ಲಿ ಏನು ಬಹುಮಾನ ಕೊಡ್ತಿದ್ದಾರೋ, ಇನ್ನು ಹೆಣ್ಮಕ್ಳು ಭಾಷಣ ಹೊಡಿತಿದ್ದಾರೆ ಅನ್ಸುತ್ತೆ. ಮನಸ್ಸಿನಲ್ಲಿ ದೇಶ ಪ್ರೇಮವನ್ನು ಯಾರೂ ನಾಶ ಮಾಡಲಾಗಲಿಲ್ಲ. ಡ್ಯಾನ್ಸ್ ಐತೆ, ಡ್ಯಾನ್ಸ್ ತೋರಿಸ್ತೀನಿ ನೋಡಿ. ಈಗೆಲ್ಲ ಪೊಸಿಷನಿಗೆ ಬರ್ತಿದ್ದಾರೆ ನೋಡಿ. ಎಲ್ಲರೂ ವೈಟ್ ಡ್ರೆಸ್, ಒಬ್ಬರಾದ್ರು ಕಲರ್ ಇಲ್ಲ, ಎಲ್ಲ ಗರ್ಲ್ಸೇ. ಎಲ್ಲರೂ ವೈಟ್, ಒಬ್ಬರು ಕಲರ್ ಹಾಕ್ಕೊಂಡಿಲ್ಲ. ಇವನೊಬ್ಬನೇ ಕಲರ್ ಹೊಂದಿಸ್ಕೊಂಡ್ರೆ ನೋಡಿ. ಈಗ ಡ್ಯಾನ್ಸು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಹಿಡಿತೀನಿ. ಗಾಯ್ಸ್ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ. ಬಂದಿದ್ದಾರೆ ಅವರ ಪೇರೆಂಟ್ಸ್ ಎಲ್ಲರೂ ಬಂದಿದ್ದಾರೆ. ಆಮೇಲೆ ಹೋದ ವರ್ಷ 10th ಫಸ್ಟ್ ಸೆಕೆಂಡ್ ಬಂದಿದ್ರಲ್ಲ ಅವರು ಬಂದಿದ್ದಾರೆ. ಅವ್ರಿಗೆ ಅದೇ ಏನು ಸಲ್ಮಾನ ಮಾಡೋಕ್ಕೆ ಕರೆಸಿದ್ದಾರೆ. ಸಲ್ಮಾನ ಚಪ್ಪಾಳೆ ಹೊಡಿತಾನೆ ನೋಡಿ. ಬ್ಯಾಕಿಂದ ಹಿಡಿತಿದ್ದೀನಿ, ಫ್ರಂಟ್ ಹೋಗೋಕ್ಕಾಗಲಿಲ್ಲ. ಅಲ್ಲಿ ಕೂತಿದ್ದಾಳಲ್ಲ, ಅಲ್ಲಿ ಕೂತಿದ್ದಾಳಲ್ಲ ಅವಳು ನಮ್ಮ ಚಿಕ್ಕಪ್ಪನ ಮಗಳು. ಇವಳು ನಮ್ಮೂರವಳು. ಬಂದು ಮಾತಾಡಿಸ್ತಿದ್ಲು ಅವಾಗಲಿಂದ. ಇನ್ನೊಂದು ಡ್ಯಾನ್ಸ್ ಇದೆ ನೋಡಿ. ಬ್ಯಾಂಡ್ಗೆ ಮುಗೀತು. ಭಾಷಣ ಮಾಡ್ತಿದ್ದಾಳೆ, ಹಿಂದಿ ಭಾಷಣ ಮಾಡ್ತಿದ್ದಾಳೆ. ಚೆನ್ನಾಗಿ ಮಾಡ್ತಿದ್ದಾಳೆ. ಇಸ್ಕೊಂಡಿದ್ದ ಲಾಸ್ಟಿಗೆ ಕಿತಾಪತಿ ಗೊತ್ತಾ? ಅಲ್ಲಿ ಹೋಗಿ ನನಗೆ ಕೊಡೋ ತಕ್ಕ ಬಿಡಲ್ಲ ಅಂತಿದ್ದಾನೆ. ಆಮೇಲೆ ಕೊಟ್ಟು ಕಳಿಸ್ದ ಹುಡುಗನೇ. ಇಸ್ಕೊಂಬರೋರ್ಗು ಬಿಟ್ಟಿಲ್ಲ ಗಾಯ್ಸ್. ಇವನು ಹುಡುಗ ಅಳ್ತಿದ್ದಾನೆ. ಒಂದು ಫ್ಲಾಗ್ ಕೊಡು ಅಂತ ಹುಡುಗಿ ಬಂದಿದ್ದಾಳೆ. ಒಂದು ಕೊಡಂಗೆ ಇಲ್ಲ, ನಂಗೆ ಕೊಡಲ್ಲ ನಮ್ಮದು ಅಂತಿದ್ದಾನೆ. ಪಾಪ ಹುಡುಗ ಹಂಗೆ ಅಳ್ತಿದ್ದ. ಅಲ್ಲಿ ನೋಡಿ, ಅಲ್ಲಿ ಅಳ್ತಿದ್ದಾನೆ ಅವನು. ಇವನು ಇಲ್ಲಿ ಕೊಡಂಗಿಲ್ಲ.
ಇಲ್ಲಿ ನೋಡಿ ಕೊಡೋದೇ ಇಲ್ಲ ಅಂತಿದ್ದಾನೆ. ಇಬ್ರು ಹುಡುಗಿ ಬಂದ್ರು ಕೊಡಲ್ಲ ಅಂತಿದ್ದಾನೆ. ನಮ್ಮ ಮುಂದಿತ್ತು ತುಂಬಾ ಜಾಣ, ಅವನೇ ಕೊಟ್ಟು ಕಳಿಸ್ದ. ಅಲ್ಲಿ ನೋಡಿ ಅಲ್ಲಿ ಹೋಗಿ ಕೊಡ್ತಿದ್ದಾಳೆ ಈಗ. ಇವ್ ನೋಡಿ ನಂದದು ಅಂತ ಹೇಳ್ತಿದ್ದಾನೆ. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಪಾರ್ಲಿಮೆಂಟಿನ ಕುರ್ಚಿಯ ಮೇಲೆ, ಇವನ್ ಕೈಲಿ ಒಂದಿದ್ರು ಇನ್ನೊಂದ್ ಬೇಕಂತ ನೋಡಿ ಕುರ್ಚಿಯ ಮೇಲೆ ನೋಡಿ ಹೋಗ್ತಿದ್ದಾನೆ. ಚರ್ಚೆಗೆ ಕೂತು ಈಗ ನಮ್ ಡ್ಯಾನ್ಸ್ ನ ವಿಡಿಯೋ ಹಿಡಿಯಕ್ಕ ಅಂತ ಅಂದ್ಬಿಟ್ಟು ಹೋಗ್ತಿದ್ದಾಳೆ. ಹುಡುಗ ಕೊಡ್ಲಿಲ್ಲ ಅಂತ ಹೆಂಗ್ ಬಂದ್ ಹೇಳ್ತಿದ್ದಾನೆ. ಹಲವಾರು ಮಹನೀಯರ ಪಾತ್ರ. ನೆಕ್ಸ್ಟ್ ಡ್ಯಾನ್ಸ್ ಇವ್ರದ್ದು. ಎಷ್ಟು ಜನ ಇದ್ದಾರೆ ನೋಡಿ. ಕ್ಲಾಸ್ 50 ಜನ. 50 ಜನ. ರಂಗೋಲಿ ನೋಡಿ ಗಾಯ್ಸ್ ಹೆಂಗ್ ಬಿಡಿಸಿದ್ದಾರೆ. 3 ಗಂಟೆಗೆ. ಎಷ್ಟು ಗಂಟೆ? 3 ಗಂಟೆ. 3 ಗಂಟೆಗೆ ಎದ್ದು ಬಿಡಿಸಿರೋದಂತೀವೆಲ್ಲ. ಇನ್ನೂ ಅವ್ರದ್ದು ಭಾಷಣ ಮಾಡಿಸಿದ್ರು. ನಾವು ಹೋಗ್ತಾ ಇದ್ದೀವಿ. ಇವ್ನು ಸತಾಯಿಸ್ತಾ ಇದ್ದಾನೆ. ಇವನಿಗೆ ಆಗಲೇ ತಿಂಡಿ ಮಾಡ್ಬೇಕೇನೋ. ಪೂರ್ವಿ ತಿಂಡಿ ಮಾಡ್ತೀಯಾ? ಗೈಸ್ ಅವ್ನು ನೋಡಿ ಮಾತೇ ಕೇಳಲ್ಲ. ಒಂದು ನಿಮಿಷನಾದರೂ ಮಾತು ಕೇಳಿದ್ರೆ ಅವನು ತೂದಿ ಬೇಕು ಅಂತಿದ್ದಾನೆ. ಇನ್ನು 4 ದಿನ ಎಲ್ಲಾದರೂ ಕರ್ಕೊಂಡು ಹೋದ್ರೆ ಅಷ್ಟೇ. ಅಂಕಲ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಅಷ್ಟೇ ಅಂಕಲ್ದು. ಗೈಸ್ ನೋಡಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಗಾಯ್ಸ್. ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಇವ್ ನೋಡಿ ಇವನು ಹೆಂಗ್ ಓಡೋಗ್ತಾನೆ. ಓಯ್ ಪೂರ್ವಿ ಹ್ಯಾಪಿ ಇಂಡಿಪೆಂಡೆನ್ಸ್ ಪೂರ್ವಿ ಡೇ. ಈ ಸೈಡ್ ಡೇ ಅಂತ ಜೋರಾಗಿ ಹೇಳು ಪೂರ್ವಿ. ಆಟ ಇರ್ತಲ್ಲ. ಗೈಸ್ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಲ್ಕೋಬೇಕು. ನೋಡಿ ಅಲ್ಲಿ ನಮ್ಮ ಅಕ್ಕ ಹೋಗ್ತಿದ್ದಾರೆ. ಪಾಪ ಬರ್ತೀರಾ ಅಂತಂದ್ರು. ಸುಮಾರು ಹೊತ್ತು ಆಗುತ್ತೆ ಹೋಗು ಅಂತ ಕಳಿಸ್ದೆ. ನೋಡಿದರೆ ಇವರಿನ್ನೂ ಭಾಷಣ ಮಾಡ್ತಿದ್ರ. ಇನ್ನೂ ಲೇಟ್ ಆಗುತ್ತೆ ಅಂತ ಬಂದ್ವಿ. ನಮ್ಮ ಚಿರು ತಂಗಿ ಇವತ್ತು ಸನ್ಮಾನ ಐತೆ. ಐಮಂಗಳಕ್ಕೆ ಯಾರು ಹೋಗೋದು ಅಂತ ಇಲ್ಲೇ ಇದ್ವಿ. ಮೋಸ್ಟ್ಲಿ ಬಂದಿದ್ದಾಳೋ ಏನೋ ಗೊತ್ತಿಲ್ಲ, ಇನ್ನೂ ಬಂದಿಲ್ಲ ಅನಿಸುತ್ತೆ. ಸನ್ಮಾನ ಕಾರ್ಯಕ್ರಮ ಹೋಗಿದ್ಲು ಕಾಲೇಜಿಗೆ, ಸ್ಕೂಲಿಗೆ 10th ಅಲ್ಲ, ಅದಕ್ಕೆ ಇವತ್ತು ನಮ್ಮ ಚಿರು ತಂಗಿ ಬಹುಮಾನ ಕೊಟ್ಟಿದ್ದಾರೆ. 10th ಮಾರ್ಕ್ಸ್ ತೆಗೆದಿದ್ದೀನಿ ಅಂತ ಚೆನ್ನಾಗಿ ಸನ್ಮಾನ ಮಾಡಿದ್ರಂತೆ.